ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಹವ್ಯಾಸ. ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಬ್ಲ್ಯಾಕ್ ಮತ್ತು ಆರೆಂಜ್ ಕಾಂಬಿನೇಷನ್ ಇರುವಂಥ ಕಾಟನ್ ಸಿಲ್ಕ್ ಸೀರೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ತುಂಬಾ ಸುಲಭವಾಗಿ ಹಾಕಬಹುದಾದಂಥ ಒಂದು ಕ್ರೋಶಾ ಕುಚ್ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಾಡಿ ಕಲರ್ದು 6 ಎಳೆ ದಾರನ ಬ್ಲ್ಯಾಕ್ ಕಲರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 10 ನಂಬರ್ ಸೂಜಿಯನ್ನು ಬಳಸ್ತಾ ಇದ್ದೀನಿ ಈ ಕ್ರೋಶಾ ಡಿಸೈನ್ ಹಾಕೋದಕ್ಕೆ. ಮತ್ತು ಬಿಗ್ ಬೀಡ್ಸು ಸ್ವಲ್ಪ ತೊಗೊಂಡಿದ್ದೀನಿ. ಬೇಕಿದ್ದರೆ ಮೀಡಿಯಮ್ ಸೈಜ್ ಬೀಡ್ಸ್ನ ಕೂಡ ಇಲ್ಲಿ ಹಾಕೋಬೋದು. ಬನ್ನಿ ಶುರು ಮಾಡೋಣ. ಈಗ ಬಿಗಿನಿಂಗಲ್ಲಿ ನಾನು 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ಚು ತುಂಬಾ ಸೆಕ್ಯೂರಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಈಗ ನಾನಿಲ್ಲಿ 4 ಚೈನನ್ನು ಹಾಕೋತಾ ಇದ್ದೀನಿ. ಕುಚ್ಚು ಕಟ್ಟೋದಕ್ಕೆ 2 ಕುಚ್ಚು ಕಟ್ಕೋತೀನಿ ಸ್ಟಾರ್ಟಿಂಗು. ಸೊ ಹಾಗಾಗಿ 4 ಚೈನ್ ಹಾಕ್ಕೊಂಡು ಅದನ್ನು ಎಲ್ಲಿ ಬರುತ್ತೆ ನೋಡಿ ಕರೆಕ್ಟಾಗಿ ಅದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸಾರಿ 4 ಚೈನ್ ಸ್ಟಿಚ್ಗಳನ್ನ ಹಾಕ್ಕೊಂಡು ಅದು ಎಲ್ಲಿ ಕರೆಕ್ಟಾಗಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಇದ್ರ ಪಕ್ಕನೇ ಇವಾಗ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ ನಾನು. ಇಲ್ಲಿಂದ ಒಂದು ಆರ್ಚ್ ಡಿಸೈನ್ ಶುರು ಆಗುತ್ತೆ. ಹಾಗಾಗಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ದಾರನ ಮೇಲಕ್ಕೆ ಎಳ್ಕೊಂಡು ಬೀಡನ್ನು ತೂರಿಸ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಎಂಡಾಗುತ್ತೆ ಅದನ್ನು ನೋಡಿ ಮತ್ತೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ಈ ಥರ. ಈಗ ಇಲ್ಲಿ 5 ಚೈನ್ ಸ್ಟಿಚ್ಗಳನ್ನ ಹಾಕೋತಾ ಇದ್ದೀನಿ. 5 ಚೈನ್ ಸ್ಟಿಚ್ಗಳನ್ನ ಹಾಕ್ಕೊಂಡು ಸ್ವಲ್ಪ ಇದನ್ನು ಟರ್ನ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರೋವಂಥ ಸಿಂಗಲ್ ಕ್ರೋಶದಲ್ಲಿ ಇಲ್ಲಿ ಬೀಡ್ ಲಾಕನ್ನು ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸರಿ 2 ಸಾರಿ ಇದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು. ಮತ್ತೆ ವಾಪಸ್ ತಿರುಗಿಸ್ಕೊಂಡು ಫ್ರಂಟ್ ಸೈಡಿಗೆ ಸೂಜಿ ಮೇಲೆ ದಾರನ ತಗೊಂಡು ಆ ಬ್ಲ್ಯಾಕ್ 5 ಏನು ಚೈನ್ ಸ್ಟಿಚ್ ಹಾಕಿದ್ದೀವಲ್ವ ಅದ್ರ ಒಳಗಡೆ ಸೂಜಿಯನ್ನು ತೋರಿಸಿ ಈಗ ಮತ್ತೆ ದಾರನ ಎಳ್ಕೊಂಡು ಈ 3 ದಾರನೂ ಒಂದೇ ಸರಿ ಎಳ್ಕೊತಾ ಇದ್ದೀನಿ ನೋಡಿ. 3 ರಿಂಗನ್ನು ಸೇರಿ ಒಂದು ಸಾರಿ ಇದನ್ನು ಎಳ್ಕೊತಾ ಇದ್ದೀನಿ. ಇದು ಒಂದು ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತಾರೆ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ದಾರನ ರಿಂಗ್ ಒಳಗಡೆ ತೂರಿಸಿ ಎಳ್ಕೊಂಡು ಆ 3 ಥ್ರೆಡ್ ಏನು ಸೂಜಿ ಮೇಲಿರುತ್ತೆ ಅದು ಒಟ್ಟಿಗೆ ಎಳ್ಕೋಬೇಕಾಗತ್ತೆ. 3 ರಿಂಗನ್ನು ಒಟ್ಟಿಗೆ ಎಳ್ಕೋಬೇಕು. ಇದು ಒಂದು ನಿಮಗೆ ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ ಇದನ್ನು. ಈ ಥರ ಸ್ಟಿಚ್ಚನ್ನು ನಾನಿಲ್ಲಿ ಒಂದು 9 ಸಾರಿ ಹಾಫ್ ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಇದು ಒಂದು ಆರ್ಚ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಆ ಬೀಡ್ ದೊಡ್ಡದಾಗಿರೋದ್ರಿಂದ ನನಗೆ ಇದಕ್ಕೆ 9 ಹಾಫ್ ಡಬಲ್ ಕ್ರೋಶೆ ಹಿಡಿಸ್ತಾ ಇದೆ. ನೀವು ಇದಕ್ಕೆ ಪ್ಲೇನ್ ಬೀಡ್ಸ್ ಆದರೂ ಹಾಕೋಬೋದು, ಸ್ವಲ್ಪ ಚಿಕ್ಕದಾಗಿರುವಂಥ ಬೀಡ್ಸ್ ಕೂಡ ಹಾಕೋಬೋದು. ಅದಕ್ಕೆಲ್ಲ ಒಂದು 7ರಿಂದ 8 ಹಾಫ್ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಈಗ ಎಂಡಿಗೆ ಬಂದಮೇಲೆ ನೋಡಿ ಈ ರೀತಿ ಒಂದು ಆರ್ಚ್ ಫಾರಮ್ ಆಗುತ್ತೆ. ಬೀಡ್ ಸುತ್ತ ಒಂದು ಆರ್ಚ್ ಈ ಥರ ಫಾರಮ್ ಆಗುತ್ತೆ. ನೀವು ಆವಾಗಲೇ ಒಂದು ಬೀಡನ್ನ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿರ್ತೀರಲ್ಲ ಅದರ ಪಕ್ಕದಲ್ಲೇ ಇದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ಡಿಸೈನ್ಗೋಸ್ಕರ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಅದರ ಪಕ್ಕದಲ್ಲೇ ಹಾಕ್ಕೋಬೇಕಾಗತ್ತೆ. ಈಗ ನೋಡಿ ಇಲ್ಲಿ ಒಟ್ಟಿಗೆ 3 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಕಾಣಿಸ್ತಾ ಇದೆಯಾ ನೋಡಿ, 3 ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ದಾರನ ಮೇಲಕ್ಕೆ ಎಳ್ಕೊಂಡು ಮತ್ತೆ ಒಂದು ಬಿಗ್ ಬೀಡನ್ನು ಹಾಕ್ಕೊಂಡು ದಾರ ಎಳ್ಕೊಂಡು ಬೀಡ್ ಲಾಕನ್ನು ಮಾಡಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ 5 ಚೈನ್ ಸ್ಟಿಚ್ಗಳನ್ನ ಹಾಕೋತಾ ಇದ್ದೀನಿ ನೋಡಿ. 1 2 3 4 5 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಹಿಂದಕ್ಕೆ ತಿರುಗಿಸ್ಕೊಂಡು ಬೀಡ್ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶೆಯಲ್ಲಿ ಮತ್ತೆ ದಾರನ ಎಳ್ಕೊಂಬಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ಇನ್ನೊಂದು ಸರಿ ಕೂಡ ಅದೇ ದಾರಕ್ಕೆ ತೂರಿಸಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ.
ಈಗ ರಿವರ್ಸ್ ತಿರುಗಿಸ್ಕೊಂಡು ಅಂದರೆ ಫ್ರಂಟ್ ಸೈಡಿಗೆ ತಂದಿರ್ತೀವಿ. ಆ ಬ್ಲ್ಯಾಕ್ 5 ಚೈನ್ ಸ್ಟಿಚ್ ಏನು ದಾರ ಮೇಲೆ ಬಂದಿರುತ್ತೆ ಬೀಡ್ ಮೇಲೆ, ಅದ್ರ ಮೇಲೆ ಇವಾಗ ಡಿಸೈನ್ ಶುರು ಆಗುತ್ತೆ. ಸೂಜಿ ಮೇಲೆ ದಾರ ತಗೊಂಡು ಆ ಬ್ಲ್ಯಾಕ್ ಥ್ರೆಡ್ ಒಳಗಡೆಯಿಂದ ಮತ್ತೆ ದಾರನ ಎಳ್ಕೊಂಡು 3 ದಾರನೂ ಒಂದು ಮಾಡ್ಕೋಬೇಕು. ಇದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಇದೇ ರೀತಿ ಹಾಫ್ ಡಬಲ್ ಕ್ರೋಶೆಯನ್ನು ಮತ್ತೆ ಈ ಬೀಡು ಸುತ್ತ ಆರ್ಚ್ ಥರ ಹಾಕ್ಕೊಳ್ಳೋದಕ್ಕೆ 9 ಸರಿ ಹಾಕ್ಕೋತಾ ಇದ್ದೀನಿ. 9 ಸರಿ ಹಾಕ್ಕೊಂಡು ಬೀಡ್ ಪಕ್ಕ ನಾವು ಬೀಡ್ ಲಾಕ್ ಏನು ಮಾಡ್ಕೊಂಡಿರ್ತೀವಲ್ವ ಅದ್ರ ಪಕ್ಕನೇ ಮತ್ತು ಈ ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡು ಬರ್ತಾ ಇರೋದನ್ನು 9 ಆದ ತಕ್ಷಣ ರಿಂಗನ್ನು ಆ ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ ಈ ಥರ. ಈಗ 2 ಸರಿ ಲಾಕ್ ಆಗಿದೆ, ಅಲ್ಲಿ 2 ಸ್ಟಿಚ್ ಬಂದಿದೆ. ಈಗ ಇನ್ನೊಂದು ಸರಿ ನಾನು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ 2 ಬೀಡ್ ಹಾಕಿದ್ದೀವಿ ಫ್ರೆಂಡ್ಸ್ ಅಲ್ವಾ. ಈಗ ನಾನು ಇಲ್ಲಿ ಏನು ಹಾಕೋತಾ ಇದ್ದೀನಿ ಅಂದರೆ 2 ಕುಚ್ಚು ಹಾಕ್ಕೊಂಡು 3 ಆರ್ಚ್ ಬರೋ ಥರ ಹಾಕೋತಾ ಇದ್ದೀನಿ. 2 ಕುಚ್ಚು 3 ಬೀಡ್ಸ್ ಥರ. ಮತ್ತೆ ದಾರನ ಮೇಲೆ ಕೆಳ್ಕೊಂಡು ಬಿಗ್ ಬೀಡನ್ನು ತೂರಿಸಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಲಾಕ್ ಮಾಡಿಕೊಂಡು ಸ್ಯಾರಿಗೆ ಈಗ 5 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಸೆರಗನ್ನು ಸ್ವಲ್ಪ ಹಿಂದ್ಗಡೆ ರಿವರ್ಸ್ ಸೈಡಲ್ಲಿ ಬೀಡನ್ನ ತಿರುಗಿಸ್ಕೊಂಡು ಬೀಡ್ ಪಕ್ಕ ಏನು ಕ್ರೋಶ ಇದೆ ಅದಕ್ಕೆ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಇನ್ನೊಂದು ಸರಿ ಲಾಕ್ ಮಾಡ್ಕೋತಾ ಇದ್ದೀನಿ. 2 ಸರಿ ಸಿಂಗಲ್ ಕ್ರೋಶ ಹಾಕಿ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಬೀಡ್ ಮೇಲೆ ಬಂದಿರೋಂಥ ಬ್ಲ್ಯಾಕ್ ದಾರದಲ್ಲಿ ನಾನು ಹಾಫ್ ಡಬಲ್ ಕ್ರೋಶೆಯನ್ನು ಮತ್ತೆ 9 ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ 9 ಸರಿ ರಿಪೀಟ್ ಆದಮೇಲೆ ಮತ್ತೆ ಬೀಡ್ ಪಕ್ಕ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ವ ಅಲ್ಲಿ ಅದ್ರ ಪಕ್ಕದಲ್ಲೇ ಇದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಈಗ ಬೀಡ್ ಪಕ್ಕದಲ್ಲೇ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಬೀಡ್ ಪಕ್ಕ ಲಾಕ್ ಮಾಡಿಕೊಂಡು ಇನ್ನೊಂದು ಸರಿ ಲಾಕ್ ಮಾಡಿಕೊಂಡು ಈಗ ಮತ್ತೆ ಕುಚ್ಚು ಕಟ್ಟೋದಕ್ಕೆ ಅಂತ 2 ಚೈನ್ ಸ್ಟಿಚ್ಗಳನ್ನ ಹಾಕೋತಾ ಇದ್ದೀನಿ. 5 ಚೈನ್ ಸ್ಟಿಚ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ 5 ಚೈನ್ ಸ್ಟಿಚ್ಗಳನ್ನ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ನೋಡಿ ಲಾಕ್ ಮಾಡಿ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಡ್ತಾ ಇದ್ದೀನಿ. ಈಗ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. 2 ಕುಚ್ಚು 3 ಆರ್ಚು ಮತ್ತು 2 ಕುಚ್ಚು. ಈಗ ಮತ್ತೆ 3 ಆರ್ಚ್ ರಿಪೀಟ್ ಮಾಡ್ಕೋಬೇಕಾಗತ್ತಲ್ವಾ, ಅದಕ್ಕೆ ಮತ್ತೆ 3 ಆರ್ಚ್ ಹಾಕ್ಕೊಳ್ಳೋಣ. ಬನ್ನಿ 3 ಬೀಡ್ ಹಾಕ್ಕೊಂಡು 3 ಸರಿ ಆರ್ಚನ್ನು ಹಾಕ್ಕೊಳ್ಳೋಣ. ದಾರನ ಮೇಲೆ ಕೆಳ್ಕೊಂಡು ಬಿಗ್ ಬೀಡನ್ನು ಇನ್ಸರ್ಟ್ ಮಾಡಿಕೊಡ್ತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಹಾಕೊಂಡು ಇದೇ ಸೇಮ್ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಇದು ಸೆರಗು ಪೂರ್ತಿ ಅಂದರೆ 2 ಕುಚ್ಚು 3 ಆರ್ಚು 3 ಬೀಡ್ ಹಾಕಿ ಆರ್ಚು ಮತ್ತು 2 ಕುಚ್ಚು ಮತ್ತು 3 ಬೀಡ್ ಹಾಕಿ ಆರ್ಚು ಮತ್ತು 2 ಕುಚ್ಚು ಈ ಥರ ಬರುತ್ತೆ. ಇದು ತುಂಬಾ ಈಸಿಯಾಗಿ ಎಲ್ಲರೂ ಹಾಕ್ಬೋದಾದಂತಹ ಡಿಸೈನು ಫ್ರೆಂಡ್ಸ್. ಇದು ಬಹಳ ಬೇಗ 1 ಅವರ್ ಅಥವಾ 1.5 ಅವರಲ್ಲಿ ನೀವು ಈ ಥರ ಕುಚ್ಚನ್ನು ಹಾಕ್ಬಿಡ್ಬೋದು. ಗ್ರ್ಯಾಂಡಾಗಿ ಕಾಣಿಸುತ್ತೆ. ಯಾವುದೇ ಸ್ಯಾರಿಗೆ ಹಾಕಿದ್ರೂ ಕೂಡ ಇದು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಎಲ್ರಿಗೂ ಇಷ್ಟ ಆಗೋವಂಥ ಡಿಸೈನ್ ಇದು. ಮತ್ತು ಸಿಂಗಲ್ ಸ್ಟೆಪ್ಪಲ್ಲಿ ಈಸಿಯಾಗಿ ಹಾಕ್ಬಿಡ್ಬೋದು. ಒಂದೇ ಸ್ಟೆಪ್ ಮತ್ತು ಜಾಸ್ತಿ ವೆರೈಟಿ ಆಫ್ ಸ್ಟಿಚಸ್ಸು ಇದಕ್ಕೆ ಇರೋದಿಲ್ಲ. ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ತಾಯಿದ್ದೀನಿ, ಅದು ಬಿಟ್ಟರೆ ಒಂದು ಹಾಫ್ ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಅಷ್ಟೇ. ನಾನಿಲ್ಲಿ ತೊಗೊಂಡಿರುವಂಥ ಸ್ಯಾರಿ ಬ್ಲ್ಯಾಕ್ ಮತ್ತು ಆರೆಂಜ್ ಕಾಂಬಿನೇಷನ್ ಆಗಿದೆ ಫ್ರೆಂಡ್ಸ್. ಬ್ಲ್ಯಾಕ್ ಕಲರು ಮೇಯ್ನ್ ಕಲರ್ ಆಗಿದೆ ಸ್ಯಾರಿದು. ಬಾರ್ಡರು ಮತ್ತು ಸೆರಗು ಬಂದು ಆರೆಂಜ್ ಕಲರಲ್ಲಿದೆ. ಹಾಗಾಗಿ ನಾನು ಬ್ಲ್ಯಾಕ್ ಮತ್ತು ಆರೆಂಜ್ ಕಾಂಬಿನೇಷನಲ್ಲೇ ಕುಚ್ಚನ್ನು ಕಟ್ಕೋತಾ ಇದ್ದೀನಿ. ಯಾವಾಗಲೂ
ಮೇಯ್ನ್ ಕಲರ್ ಸ್ಯಾರಿದು ಏನಿರುತ್ತೆ ಅದರಲ್ಲಿ ಕ್ರೋಶಾ ಡಿಸೈನನ್ನು ಮಾಡಿಕೊಂಡು ಕುಚ್ಚನ್ನು ಸೆರಗು ಕಲರ್ ಏನಿರುತ್ತೆ ಅದರಲ್ಲಿ ಹಾಕ್ಕೊಂಡ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವಾಗ ಅದೇ ರೀತಿ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಕಲರು ಮೇಯ್ನ್ ಕಲರ್ ಏನಿದೆ ಅದರಲ್ಲಿ ಕ್ರೋಶಾ ಡಿಸೈನನ್ನು ಮಾಡ್ಕೋತಾ ಇದ್ದೀನಿ ಮತ್ತು ಕುಚ್ಚನ್ನು ಆರೆಂಜ್ ಕಲರಲ್ಲಿ ಕಟ್ತಾಯಿದ್ದೀನಿ. ಅವಾಗ ಏನಾಗುತ್ತೆ, ಎರಡೂ ಕಲರು ತುಂಬ ಹೈಲೈಟೆಡಾಗಿ ಕಾಣಿಸುತ್ತೆ. ಮತ್ತು ಈ ಕುಚ್ಚು ಈ ಥರ ದಪ್ಪ ಬೀಡ್ ಹಾಕೋರು ಇಷ್ಟಪಡೋರು ಹಾಕ್ಕೋಬೋದು. ಇಲ್ಲಾಂದರೆ ಇಷ್ಟು ದಪ್ಪ ನನಗೆ ಬೀಡ್ಸ್ ಬೇಡಪ್ಪ, ನನಗೆ ಸ್ವಲ್ಪ ಚಿಕ್ಕದಾಗಿರಲಿ ಅನ್ನೋರಾದರೆ ಮೀಡಿಯಮ್ ಸೈಜ್ ಬೀಡ್ಸ್ನೂ ಕೂಡ ಇಲ್ಲಿ ಹಾಕೋಬೋದು. ಮೀಡಿಯಮ್ ಅಂದರೆ ತುಂಬ ಚಿಕ್ಕದಲ್ಲ, ಪ್ಲೇನ್ ಬೀಡ್ಸ್ ಬರುತ್ತಲ್ಲ ಆ ಥರದನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಈ ಥರ ಡಿಸೈನು ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಹಳ ಈಸಿಯಾಗಿ 1 ಅವರ್ ಅಥವಾ 1.5 ಅವರಲ್ಲಿ ಈ ಡಿಸೈನನ್ನು ಕಂಪ್ಲೀಟ್ ಮಾಡಿಬಿಡ್ಬೋದು. ಈವನ್ನು ಬಿಗಿನರ್ಸು ಹೊಸದಾಗಿ ಯಾರು ಸಾರಿ ಕುಚ್ಚು ಹಾಕೋದಕ್ಕೆ ಕಲಿತಾ ಇದ್ದಾರೆ ಅವ್ರಿಗೆ ಈ ಡಿಸೈನು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಡಿಸೈನ್ಗೆ ನೀವು ಒಂದು 300 to 350 ರೂಪೀಸ್ನ ಇದನ್ನು ಚಾರ್ಜ್ ಮಾಡ್ಬೋದು. ಈಗ ಇದು 3 ಆರ್ಚು 2 ಕುಚ್ಚು ಮತ್ತು 3 ಆರ್ಚು 2 ಕುಚ್ಚನ್ನು ಹಾಕೋಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಕಂಪ್ಲೀಟ್ ಆಗಿದ್ದರೆ ಈ ಥರ ರೆಡಿ ಆದಮೇಲೆ ಈ ಥರ ಕಾಣಿಸುತ್ತೆ. ಸೆರಗು ಪೂರ್ತಿ ಇದೇ ರೀತಿಯೇ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಲಾಸ್ಟಲ್ಲಿ 4 ಚೈನನ್ನು ಹಾಕ್ಕೊಂಡು ಅದನ್ನು ಗಂಟು ಹಾಕಿ ಎಂಡ್ ಮಾಡ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ರೆಡಿ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಾಮೆಂಟು ಖಂಡಿತ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.